ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂದರೆ ವಾಟ್ಸಪ್ನ ಒಂದು ಕ್ರೇಜಿ ಟ್ರಿಕ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ನೀವು ಒಂದೇ ಕ್ಲಿಕ್ನಲ್ಲಿ ನಿಮ್ಮ ಎಲ್ಲ ಚಾಟ್ ಹಿಸ್ಟ್ರಿನ ನೀವು ಕ್ಲಿಯರ್ ಮಾಡ್ಕೋಬೋದು. ಯಾರ್ಯಾರ ಜೊತೆ ಚಾಟ್ ಮಾಡಿದ್ರು ಎಲ್ಲನೂ ಕೂಡ ಕ್ಲಿಯರ್ ಆಗುತ್ತೆ. ಅದು ನಿಮಗೆ ಒಂದು ಚಾಟ್ ಮಾತ್ರ ಅಲ್ಲ, ಎಲ್ಲ ಚಾಟ್ಗಳಲ್ಲೂ ಇರೋದನ್ನು ನೀವು ಒಂದೇ ಕ್ಲಿಕ್ನಲ್ಲಿ ಎಲ್ಲ ಕ್ಲಿಯರ್ ಮಾಡ್ಕೋಬೋದು. ಅದನ್ನ ಯಾವ ರೀತಿ ಕ್ಲಿಯರ್ ಮಾಡೋದು ಅಂತ ನಾನು ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಯಾವುದೇ ರೀತಿ ಸ್ಕಿಪ್ ಮಾಡ್ಕೋಬೇಡಿ. ಸ್ಕಿಪ್ ಮಾಡಿಕೊಂಡ್ರೆ ನಿಮಗೆ ಮುಂದೆ ಅರ್ಥ ಆಗೋದಿಲ್ಲ. ನೋಡಿ, ಈಗ ಡೈರೆಕ್ಟಾಗಿ ನಾನು ವಿಡಿಯೋನ ನಿಮಗೆ ತೋರಿಸ್ತೀನಿ. ಯಾವ ರೀತಿಪ್ಪ ಅಂದರೆ ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ. ನೋಡಿ, ವಾಟ್ಸಪ್ನ ಓಪನ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗಿರುತ್ತೆ. ಇದರಲ್ಲಿ ಮೇಲ್ಗಡೆ 3 ಡಾಟ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೆಟ್ಟಿಂಗ್ನ ಓಪನ್ ಮಾಡಿ. ಸೆಟ್ಟಿಂಗ್ನಲ್ಲಿ ಬಂದರೆ ನಿಮಗೆ ಎಲ್ಲ ರೀತಿ ಆಪ್ಷನ್ಸ್ ಇರುತ್ತೆ. ಇದರಲ್ಲಿ ಚಾರ್ಟ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಚಾರ್ಟ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ, ಇದರಲ್ಲಿ ಚಾರ್ಟ್ಸಲ್ಲಿ ನಿಮಗೆ ಎಲ್ಲ ರೀತಿಯ ಆಪ್ಷನ್ಸ್ಗಳಿರುತ್ತೆ. ಮೀಡಿಯಾ ವಿಸಿಬಿಲಿಟಿನ ಆನ್ ಮಾಡ್ಕೊಂಡಿದ್ರೆ ಅಂದರೆ ನಿಮಗೆ ಬರುವಂಥ ಫೋಟೋಸ್ ವೀಡಿಯೋಸ್ ಎಲ್ಲನೂ ಕೂಡ ನಿಮ್ಮ ಗ್ಯಾಲರಿನಲ್ಲಿ ಸೇವ್ ಆಗುತ್ತೆ. ಮತ್ತು ಎಂಟರ್ ಇಸ್ ಸೆಂಡ್ ಅಂದರೆ ನಿಮಗೆ ಲಾಸ್ಟಿಗೆ ಒಂದು ಎಂಟರ್ ಆಪ್ಷನ್ ಬರುತ್ತೆ. ಅದನ್ನ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಮೆಸೇಜ್ ಸೆಂಡ್ ಆಗುತ್ತೆ. ಇದೆಲ್ಲ ಆಪ್ಷನ್ಗಳು ನಿಮಗೆ ಗೊತ್ತಿರುತ್ತೆ ಅಂದ್ಕೊಳ್ತೀನಿ. ಅದೇ ರೀತಿಯಲ್ಲಿ ಕೆಳಗಡೆ ಬಂದರೆ ಚಾರ್ಟ್ ಹಿಸ್ಟ್ರಿ ಅಂತ ಒಂದು ಆಪ್ಷನ್ ಕಾಣ್ತಾ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕ್ಲಿಯರ್ ಆಲ್ ಚಾರ್ಟ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ. ನಿಮಗೆ ಈ ಕ್ಲಿಯರ್ ಆಲ್ ಚಾರ್ಟ್ಸ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಮತ್ತೆ 2 ಆಪ್ಷನ್ಸ್ಗೆ ಬರುತ್ತೆ. ಇದರಲ್ಲಿ ಮೊದಲನೇ ಆಪ್ಷನ್ ನೀವು ಟಿಕ್ ಮಾಡ್ಕೊಂಡ್ರೆ ಅಂದರೆ ನಿಮಗೆ ರಿಸೀವ್ ಆಗಿರುವಂಥ ಎಲ್ಲ ಫೋಟೋಸ್ ವೀಡಿಯೋಸ್ ಮೀಡಿಯಾ ಎಲ್ಲ ಕ್ಲಿಯರ್ ಆಗುತ್ತೆ. ಇದನ್ನ ನೀವು ಏನಾದರೂ ಟಿಕ್ ಮಾಡ್ಕೊಳ್ಳಿಲ್ಲ ಅಂದರೆ ನಿಮಗೆ ಬಂದಿರುವಂಥ ಎಲ್ಲ ಫೋಟೋಸ್ ವೀಡಿಯೋಸ್ಗಳು ಅದರಲ್ಲಿ ಸೇವ್ ಇರುತ್ತೆ ಮತ್ತು ಅದು ಅದೇ ರೀತಿ ಕ್ಲಿಯರ್ ಆಗೋದಿಲ್ಲ. ಮತ್ತು ಡಿಲೀಟ್ ಸ್ಟಾರ್ಡ್ ಮೆಸೇಜಸ್ ಅಂದರೆ ನೀವು ಯಾವುದಕ್ಕೆ ಮೆಸೇಜ್ಗೆ ಸ್ಟಾರ್ನ ಕೊಟ್ಟಿರ್ತೀರೋ ಅದು ಎಲ್ಲ ಕೂಡ ಡಿಲೀಟ್ ಆಗುತ್ತೆ. ಇದನ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿಲ್ಲ ಅಂದರೆ ನಿಮಗೆ ಎಲ್ಲ ಸ್ಟಾರ್ ಮೆಸೇಜಸ್ಗಳೆಲ್ಲ ಸೇವ್ ಇರುತ್ತೆ. ಈಗ ನಾನು ಎರಡನ್ನೂ ಕ್ಲಿಕ್ ಮಾಡಿಕೊಂಡು ಕ್ಲಿಯರ್ ಚಾರ್ಟ್ಸ್ ಅಂತ ಕೊಡ್ತೀನಿ. ನೋಡ್ತಾ ಇರ್ಬೋದು, ಈಗ ನಂದು ಎಲ್ಲ ಚಾರ್ಟ್ಸ್ ಎಲ್ಲ ಕ್ಲಿಯರ್ ಆಯಿತು. ನಾನು ನಿಮಗೆ ಲೈವ್ ಆಗಿ ಪ್ರೂಫ್ ಕೂಡ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ನನ್ನಲ್ಲಿರುವಂಥ ಎಲ್ಲ ಚಾರ್ಟ್ಸ್ ಕ್ಲಿಯರ್ ಆಗಿದೆ. ನೋಡಿ, ಎಲ್ಲ ಚಾರ್ಟ್ಸು ಕ್ಲಿಯರ್ ಆಗಿದೆ. ಒಂದು ಚಾರ್ಟ್ಸ್ ನಮಗೆ ಕಾಣ್ತಾ ಇಲ್ಲ. ಈಗ ನನ್ನದೊಂದು ಗ್ರೂಪ್ ಮಾತ್ರ ಕಾಣ್ತಾ ಇದೆ. ಅದು ಗ್ರೂಪ್ನಲ್ಲಿರುವಂಥ ಎಲ್ಲ ಹಿಸ್ಟ್ರಿ ಕೂಡ ಕ್ಲಿಯರ್ ಆಗಿದೆ. ಈ ರೀತಿಯಾಗಿ ನೀವು ಎಲ್ಲ ಚಾರ್ಟ್ಸ್ಗಳನ್ನ ಕ್ಲಿಯರ್ ಮಾಡ್ಕೋಬೋದು. ಮತ್ತು ಅದೇ ರೀತಿ ಇನ್ನೊಂದು ಸೆಟ್ಟಿಂಗ್ನ ಹೇಳ್ತೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಚಾರ್ಟ್ಸ್ನಲ್ಲಿ ಬಂದು ಚಾರ್ಟ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಡಿಲೀಟ್ ಆಲ್ ಚಾರ್ಟ್ಸ್ ಅಂತ ಇದೆ. ನೋಡಿ, ಈ ಡಿಲೀಟ್ ಆಲ್ ಚಾರ್ಟ್ಸ್ ಅಂತ ಕ್ಲಿಕ್ ಮಾಡ್ಕೊಂಡ್ರಿಂದ ನಿಮ್ಮ ಎಲ್ಲ ಚಾರ್ಟ್ಸ್ಗಳು ಡಿಲೀಟ್ ಆಗುತ್ತೆ. ಇದು ಎಲ್ಲ ಚಾರ್ಟ್ಸ್ ಕ್ಲಿಯರ್ ಆಗುತ್ತೆ. ಮತ್ತು ಅರ್ಚಿವ್ ಆಲ್ ಚಾರ್ಟ್ಸ್ ಅಂದರೆ ಎಲ್ಲನೂ ಕೂಡ ಚಾರ್ಟ್ ಎಲ್ಲ ಕೂಡ ಹೈಡ್ ಆಗಿಬಿಡುತ್ತೆ, ಒಂದು ಕಡೆ ಅರ್ಚಿವ್ ಆಗುತ್ತೆ. ಮತ್ತು ಎಕ್ಸ್ಪೋರ್ಟ್ ಚಾರ್ಟ್ ಅಂದರೆ ನಿಮ್ಮ ಎಲ್ಲ ಚಾರ್ಟ್ ಮೆಸೇಜಸ್ಗಳನ್ನ ನೀವು ಎಕ್ಸ್ಪೋರ್ಟ್ ಮಾಡ್ಕೋಬೋದು. ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಯಾವ ಚಾರ್ಟ್ ಬೇಕೋ ಆ ಚಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಎಲ್ಲ ಒಂದು PDF ಆಗಿ ಕನ್ವರ್ಟ್ ಆಗುತ್ತೆ ಮತ್ತು ಅದು ಎಕ್ಸ್ಪೋರ್ಟ್ ಆಗುತ್ತೆ. ಈ ರೀತಿ ಒಂದು ಚಾರ್ಟ್ ನಿಮಗೆ ಒಂದು ಕ್ರೇಜಿ ಟ್ರಿಕ್ ಅಂತಲೇ ಹೇಳ್ಬೋದು. ನಿಮಗೆ ವಿಡಿಯೋ ಇಷ್ಟ ಆಯ್ತಪ್ಪ ಅಂದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇದೇ ರೀತಿ ಹೊಸ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನಾಗಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.